ಪ್ರಧಾನಿ ಮೋದಿ ಅವರು ಪ್ರಚಾರದಿಂದ ಮಾತ್ರ ಇವರು ಇರೋದು. 3 ಬಾರಿ ಸಮಸ್ತ ಭಾರತೀಯರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ಅದೇ ಸಾಕ್ಷಿ. ಜನರು ಅವರ ಮತದ ಮೂಲಕ ಮ್ಯಾಂಡೇಟ್ ಇದ್ದು ಅವರು ಬಂದಿದ್ದಾರೆ. ಅಂದರೆ 10 ವರ್ಷ ಅವರ ಕೆಲಸ, ಅವರ ಅಭಿವೃದ್ಧಿ, ಅವ್ರು ಮಾಡಿರುವಂಥದ್ದು ಎಲ್ಲ ಏನು ಜನಪರ ಸೇವೆ ಅದನ್ನ ಜನರು ಸಮಸ್ತ ಭಾರತೀಯರು ಗಮನಿಸಿದ್ದಾರೆ. ಅದಕ್ಕೋಸ್ಕರ ಅವರು ಮತವನ್ನು ಅವ್ರಿಗೋಸ್ಕರ ಹಾಕಿದ್ದಾರೆ. ಅದೇನೇ ಸಾಕ್ಷಿ. ಆದರೆ ಸಮಸ್ತ ಭಾರತೀಯರು ಯಾವತ್ತೂ ಸಹ ಪ್ರಧಾನಮಂತ್ರಿಯವರು ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ನಮ್ಮ ಇಡೀ ಒಂದು ಏನು ವ್ಯವಸ್ಥೆಯನ್ನು ರೂಪಿಸಿದ್ವಿ ಅದಕ್ಕಾಗಿ ಅವ್ರ ಬೆಂಬಲ ಯಾವತ್ತೂ ಕೊಡ್ತಾ ಇರಲಿಲ್ಲ. ಅವರ ಬೆಂಬಲ ಇವತ್ತವರೆಗೂ ಇದೆ. ಸಮಸ್ತ ಭಾರತೀಯರ ಒಂದು ಬೆಂಬಲ ಇರೋದು ಕಾರಣ ಅವರ ಒಳ್ಳೆ ಕೆಲಸಕ್ಕಾಗಿ. ಅದೇನೇ ಸಾಕ್ಷಿ ಅಂತ ಹೇಳೋಷ್ಟೇ. ಇದು ಭಾಳಷ್ಟು ಸತಿ ನಾವು ಚರ್ಚೆ ಮಾಡಿದ್ದೀವಿ. ಈ ವಿಷಯವನ್ನು ನಾನು ಪಾರ್ಲಿಮೆಂಟಲ್ಲೂ ಸಹ ನಾನು ಮಂಡಿಸಿದ್ದೀನಿ. ಇವರು ಬರೀ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ಮಾಡ್ತಾಯಿದ್ದಾರೆ ತಮ್ಮ ವೈಫಲ್ಯತೆಯನ್ನು ಮುಚ್ಚೋದಕ್ಕೆ. ನಾನು ಆಗಲೇ ಹೇಳಿದ್ದೀನಿ, ಗ್ರಾಂಟ್ ಇನ್ ಏಡು ಸುಮಾರು 236% ಹೆಚ್ಚಾಗಿದೆ. ಈ ಏನು ಬರೀ ಬೇರೆ ಇದು ಒಂದು ಹಣವನ್ನು ನಾವು ಹೋಲಿಕೆ ಮಾಡಿದ್ರೆ UPA ಒಂದು 10 ವರ್ಷ ಮತ್ತು ಮೋದಿ ಸರ್ಕಾರದ 10 ವರ್ಷ ಸುಮಾರು 250% ಹೆಚ್ಚಾಗಿದೆ. ಸೊ ಈ ಎಲ್ಲ ನಡುವೆ ಇವರು ಇಂಥ ಒಂದು ನಿಜಕ್ಕೂ ಒಂದು ಅರ್ಧ ಸತ್ಯ ಅಥವಾ ಒಂದು ಸತ್ಯ ಇಲ್ಲದೇ ಇರೋಕ್ಕಂಥದ್ದು ಮಾತನ್ನು ಹೇಳೋದು ಬರೀ ಅವರ ವೈಫಲ್ಯತೆಯನ್ನು ಮುಚ್ಚಿಸಲಿಕ್ಕೆ ಅವರು ಮಾಡ್ತಾಯಿದ್ದಾರೆ. ನಾವು ಭಾಳ ಸ್ಪಷ್ಟವಾಗಿ ಇದನ್ನ ಪಾರ್ಲಿಮೆಂಟಲ್ಲೂ ಮಂಡಿಸಿದ್ದೀವಿ. ನಾವು ರಾಜ್ಯ ಸರ್ಕಾರದ ತಮ್ಮ ಮೀಡಿಯಾ ಮೂಲಕನೂ ಕೂಡ ಜನರಿಗೂ ಕೂಡ ಹೇಳ್ತಾ ಇದ್ದೀವಿ. ಇವರು ಬರೀ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ಮಾಡ್ತಾಯಿದ್ದಾರೆ ಮುಖ್ಯಮಂತ್ರಿಗಳು, ಬಿಟ್ಟರೆ ಇನ್ನೇನೂ ಇಲ್ಲ. ನಮ್ಮ ಪ್ರಾಜೆಕ್ಟ್ಗಳು ನಮಗೆ ಹಿನ್ನಡೆ ಆಗ್ತಾ ಇರೋದು ರಾಜ್ಯ ಸರ್ಕಾರ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇಲ್ಲದೆ ಇರೋ ಕಾರಣಕ್ಕಾಗಿ. ನಮ್ಮ ಮೈಸೂರು ಕುಶಾಲನಗರ ರೈಲ್ವೆ ಲೈನ್ ಇರ್ಬೋದು, ಬೆಳಗೊಳದಿಂದ ಕುಶಾಲನಗರ ಹೋಗೋದು, ಅದು ಡಿಫರ್ ಮಾಡಿರೋದು ಹಣದ ಕೊರತೆಯಿಂದ. ಅದರ ಜೊತೆಗೆ ಇಲ್ಲಿ ಅನೇಕ ಸ್ಕೀಮ್ಗಳು ಏನು ರಾಜ್ಯ ಸರ್ಕಾರದ ಒಂದು ಪಾತ್ರ ಇರುವಂಥದ್ದು ಅವ್ರ ಕಡೆಯಿಂದಾನೇ ವಿಳಂಬ ಆಗ್ತಾ ಇರೋದು. ಸೊ ಇದು ಎಲ್ಲನೂ ಕೂಡ ರಾಜ್ಯ ಸರ್ಕಾರದ ಹೊಣೆನೇ. ಅವರು ನಮ್ಮ ಜೊತೆ ಕೈ ಜೋಡಿಸಿ ಜನರಿಗೋಸ್ಕರ ನಾವು ಕೆಲಸವನ್ನು ಮಾಡ್ಬೋದು. ನಮ್ಮ ಏರ್ಪೋರ್ಟಲ್ಲೂ ಸಹ ಇಲ್ಲೇ ಒಂದು 120 ಕೋಟಿ ಏನು ಕೊಡಬೇಕಾಗಿತ್ತು ಇರಿಗೇಷನ್ ಚಾನಲ್ಗೋಸ್ಕರ ಮತ್ತು ನಮ್ಮ ಹೈ ಟೆನ್ಷನ್ ಪವರ್ ಲೈನನ್ನು ಅದನ್ನ ಸ್ಥಳಾಂತರ ಮಾಡೋಕ್ಕೋಸ್ಕರ, ಅದು ಕೂಡ ಇಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳೋ ಕಾರಣಕ್ಕೇ ಅದು ಇನ್ನೂ ವಿಳಂಬ ಆಗ್ತಾ ಇರೋದು ನಮ್ಮ ಏರ್ಪೋರ್ಟನ್ನು ಕೂಡ. ಇದು ಅನೇಕ ಮೂಲ ಸೌಕರ್ಯ ಇರ್ಬೋದು, ಅನೇಕ ಯೋಜನೆಗಳಿರ್ಬೋದು, ಇವತ್ತವರೆಗೂ ಅವರು ಸಹಿ ಹಾಕಿಲ್ಲ ನಮ್ಮ ಅರ್ಬನ್ನು ಆವಾಸ್ ಯೋಜನೆಯಲ್ಲಿ. ಈ ಥರ ಹಿನ್ನಡೆ ಆಗ್ತಾ ಇರೋದು ರಾಜ್ಯ ಸರ್ಕಾರದಿಂದಾನೇ. ಬರೀ ಆ ಎಲ್ಲ ವೈಫಲ್ಯತೆಯನ್ನು ಮುಚ್ಚಿಸಲಿಕ್ಕೆ ಅವರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ಮಾಡ್ತಾರೆ. ಇದು ಕೂಡ ಒಂದು ಅರ್ಧ ಸತ್ಯ. ನಾನು ಪದೇ ಪದೇ ಹೇಳ್ತಾ ಇದ್ದೀವಿ, ನಿಮ್ಮ ಫೈನಾನ್ಸ್ ಕಮಿಷನಲ್ಲಿ ನೀವು ಯಾರು ಪ್ರತಿನಿಧಿಯನ್ನು ಕಳಿಸ್ತಾ ಇದ್ದೀರಾ ಅವ್ರು ಸರಿಯಾಗಿ ಅಲ್ಲಿ ಹೋಗಿ ಚರ್ಚೆ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರದ ಪರವಾಗಿ ವಾದವನ್ನು ಮಾಡಬೇಕಾಗಿದೆ. ಇದು ಬರೀ ಇದು GST ವಿಚಾರದಲ್ಲ, ಕಾವೇರಿ ವಿಚಾರದಲ್ಲೂ ಸಹ ಇದು ವಿಫಲ ಆಗಿದ್ದಾರೆ ಇವರು ಸರಿಯಾಗಿ ಮಾಡೋದ್ರಲ್ಲಿ.